ನೋಡಿ, ಮೊನ್ನೆ ಒಂದು 4 ಜನ ಬಂದು ನನಗೆ ಭೇಟಿ ಆಗಿದ್ರು. ನಾನು ಅವ್ರಿಗೆ ಕೇಳಿದ್ದೀನಿ, ಯಾವ ಇದರಿಂದ ಪ್ರಮೋಷನ್ನಿಗೆ ನಿಮಗೆ ವಂಚನೆ ಆಗಿದೆ ಅಂತ. ಅವರು ನನಗೆ ಬರೆದು ಕೊಡ್ತೀನಿ ಅಂತ ಹೇಳಿ ಇನ್ನೂ ಕೊಟ್ಟಿಲ್ಲ. ಅದಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಏನು ನೂತನವಾದಂಥ ಅಧ್ಯಕ್ಷವನ್ನು ನೇಮಕ ಮಾಡಬೇಕು, ಏನು ಹಳೆ ಕಮಿಟಿ ಕಂಟಿನ್ಯೂ ಆಗ್ತದೆ. ಯಾಕಂದರೆ ಹೊಸ ಸರ್ಕಾರ ಬಂದಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಪುನರ್ರಚನೆ ಆಗಬೇಕಾಗ್ತದೆ. ಹಿಂದಿನ ಕ್ಯಾಬಿನೆಟ್ ಸಬ್ ಕಮಿಟಿ ಅಧ್ಯಕ್ಷ ನಾನಿದ್ದೆ. ಸೊ ಈಗ ಮುಂದುವರಿಸಬೇಕಾದ್ರೆ ಕಂಪ್ಲೀಟ್ ಕ್ಯಾಬಿನೆಟ್ ಆಗಲಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಿಂದೆ. ಸೊ ಅದಾದಮೇಲೆ ವಾಟ್ ಎವರ್ ಇಟ್ ಈಸ್ ವಿಲ್ ಡಿಸ್ಕಸ್. ಬಟ್ ಅದನ್ನು ಅವ್ರು ಅಧಿಕೃತವಾಗಿ ನನಗೆ ಬರೆದು ಕೊಟ್ಟರೆ, ನೀವೇ DCM ಅವರು, ರೆವಿನ್ಯೂ ಮಿನಿಸ್ಟರ್ ಅವರು ನಾಳೆ ಇಲ್ಲೇ ಇರ್ತಾರೆ. ಸೊ ಅದನ್ನು ಕೂಡ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ನೋಡಿ, ವಾಟರ್ ಮ್ಯಾನ್ ಇರ್ಬೋದು, ಬಿಲ್ ಕಲೆಕ್ಟರ್ ಇರ್ಬೋದು, ಇವೆಲ್ಲಾನು ಕೂಡ ಪಂಚಾಯತ್ನಲ್ಲಿ ನೇರವಾಗಿ ಆಯ್ಕೆ ಆಗುವಂಥ ಸಿಬ್ಬಂದಿಗಳು. ಇವನ್ ಅರ್ಬನ್ ಲೋಕಲ್ ಬಾಡಿ ಆರ್ ದೇರ್ ಇಸ್ ವೆರಿ ಲಿಮಿಟೆಡ್ ಸ್ಕೋಪ್ ಆಫ್ ಪ್ರಮೋಷನ್ಸ್ ಆ್ಯಂಡ್ ಪರ್ಮನೆಂಟ್. ಆಮೇಲೆ ಅದು ಮಾಡಿದ್ರೆ ನೀವು ಲಕ್ಷಾಂತರ ಜನರಿಗೆ ಮಾಡಬೇಕು ಅಂದ್ಬಿಟ್ಟು ಹಲವಾರು ಇಲಾಖೆನಲ್ಲಿ ಯಾರಿಗೆ ನಾವು ಔಟ್ಸೋರ್ಸಲ್ಲಿ ಇದೀವಿ ಅವರಿಗೆ ಕಾಯಂ ಮಾಡಬೇಕು ಅಂತ ಪ್ರಸ್ತಾವನೆ ಇದೆ. 16ನೇ ಹಣಕಾಸು ಬಂದಾಗ ಕೂಡ ಇದೆಲ್ಲ ಚರ್ಚೆ ಆಯಿತು. ಅದು ನಮ್ಮ ಆರ್ಥಿಕ ಚೌಕಟ್ಟಿನಲ್ಲಿ ಎಷ್ಟಾಗುತ್ತೆ ನೋಡ್ಕೊಂಡು ಮಾಡಬೇಕು ಅಂತ ಹೋದ ಬಾರಿ ತೀರ್ಮಾನ ಆಯಿತು. ಇದು 1.5 ವರ್ಷದ ಹಿಂದೆ. ಯಾಕಂದರೆ ಹಲವಾರು ಇಲಾಖೆಯಲ್ಲಿ ಹಲವಾರು ಏನು ಔಟ್ಸೋರ್ಸ್ ಎಂಪ್ಲಾಯೀಸ್ ಇದ್ದಾರೆ. ಕಾರ್ಪೊರೇಷನ್ನಲ್ಲಿರ್ಬೋದು, ನಿಮ್ಮ ಇನ್ಸ್ಟಿಟ್ಯೂಷನ್ಸ್, ಅದು ನಿಮ್ಮ ಜಯದೇವ ಅಥವಾ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ವಿಕ್ಟೋರಿಯಾ ಹಾಸ್ಪಿಟಲ್ ಇರ್ಬೋದು, ಮತ್ತು ನಿಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿರ್ಬೋದು ಇದ್ದಾರೆ. ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ. ಹೌದು, ಈಗ ಅದನ್ನ ನಾನು ನಾಡಿದ್ದು ವೀಕ್ಷಣೆ ಮಾಡ್ತೀನಿ. ಈಗ 7 ತಿಂಗಳ ಹಿಂದೆ ನಾನೇ ಹೋಗಿ ಬಂದಿದ್ದೆ. ಅದನ್ನ ಅವರು ಅವಾಗಿನ್ನ ಕೆಲಸ ನಡೀತಾ ಇತ್ತು. ಅಂಥದ್ದೇನಾದರೂ ಕಳಪೆ ಆಗಿದ್ರೆ ನಾವು ಆ್ಯಕ್ಷನ್ ತಗೋತೀವಿ. ನಿನ್ನೆ ಕೂಡ ಯಾರೋ ಹೇಳ್ತಾ ಇದ್ರು, ಸರ್ ತಾವು ಬಂದು ಹೋದಾದ್ಮೇಲೆ ಸ್ವಲ್ಪ ಕಾಮಗಾರಿ ಚುರುಕೇನೋ ಆಗಿದೆ, ಆದರೆ ಸರಿಯಾಗಿ ಆಗ್ತಾ ಇಲ್ಲ ಅಂದ್ಬಿಟ್ಟು. ನಾನು ನೆಕ್ಸ್ಟ್ ವೀಕ್ ಬಂದಾಗ ನಾನೇ ವೀಕ್ಷಣೆ ಮಾಡ್ತೀನಿ. ಇಲ್ಲ, ಅಂಥದ್ದು ಯಾವುದೂ ಆಗ್ಲಿಕ್ಕೆ ಬಿಡೋದಿಲ್ಲ. ತಗೊಳ್ಳಿ, ವಿ ವಿಲ್ ಟೇಕ್. ನಾನೇ ಹೋಗಿ ವೀಕ್ಷಣೆ ಮಾಡಿ ಬರ್ತೀನಿ ಅಂತ.